ನಮಸ್ಕಾರ ವೀಕ್ಷಕರೇ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ನೀವೆಲ್ಲರೂ ಕೂಡ ನೋಡ್ತಾನೆ ಇದ್ದೀರಿ, ಸಪೋರ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದೀರಿ. ಅದರಲ್ಲೂ ಒಂದು ಎಪಿಸೋಡನ್ನು ಮಿಸ್ ಮಾಡದೆ ನೋಡ್ತಾ ಇದ್ದೀರಿ. ಆ ಟಾಸ್ಕು, ಆ ಗಲಾಟೆ, ಆ ಜಗಳ, ಆ ಎಂಟರ್ಟೈನ್ಮೆಂಟ್ ಎಲ್ಲವನ್ನೂ ಕೂಡ ನೀವು ನೋಡ್ತಾ ಇದ್ದೀರಿ. ಅದರಲ್ಲೂ ವೀಕೆಂಡ್ ಬಂತು ಅಂದರೆ ಸಾಕು, ಸುದೀಪ್ ಅವರನ್ನು ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಅದರಲ್ಲೂ ಈ ವೀಕೆಂಡ್ ಎಪಿಸೋಡ್ ಸಾಟರ್ಡೆ ಮತ್ತು ಸಂಡೇ ಸುದೀಪನ್ನು ನೋಡೋದಕ್ಕಂತಾನೆ ಅಭಿಮಾನಿ ಬಳಗವೇ ಇದೆ. ಅವರನ್ನು ನೋಡೋದೇ ಚಂದ ಅಂತ ಹೇಳ್ತಾರೆ. ಸೊ ಈ ಬೆನ್ನಲ್ಲೇ ಈಗ ಬಿಗ್ ಬಾಸ್ನಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ಅಥವಾ ಕಂಟೆಸ್ಟೆಂಟ್ ಅಂದರೆ ಅದು ಭವ್ಯಗೌಡ. ಯಾಕಂದರೆ ಭವ್ಯಗೌಡ ತಮ್ಮ ಅಗಲಿದ ಅಕ್ಕನನ್ನು ನೆನೆದು ಭಾವುಕರಾದರು. ಈಕೆಯ ಅಕ್ಕ ಯಾರು? ಏನು ಮಾಡ್ತಾಯಿದ್ರು? ಅವರು ಸಾವನ್ನಪ್ಪಿದ್ದು ಯಾಕಾಗಿ? ಅವರ ಫ್ಯಾಮಿಲಿಯ ಹಿನ್ನೆಲೆ ಏನು? ಆಕೆ ಅನುಭವಿಸಿದಂತಹ ಕಷ್ಟವಾದರೂ ಎಂಥದ್ದು? ಅದೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಕನ್ನಡ 11ರ 10ನೇ ವಾರ ತಮ್ಮ ಕುಟುಂಬದಿಂದ ಶಾಶ್ವತವಾಗಿ ದೂರ ಇರುವ ತನ್ನ ಅಕ್ಕನನ್ನು ನೆನೆದು ಭವ್ಯಗೌಡ ಕಣ್ಣೀರಾಕಿದ್ದಾರೆ. ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಹತ್ತಿರವಾಗಿರುತ್ತಾರೆ. ಇಬ್ಬರ ನಡುವೆ ಗೆಳೆತನವನ್ನು ಮೀರಿದ ಬಂಧವಿದೆ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಊಟ ಆಗಲಿ, ತಿಂಡಿ ಆಗಲಿ, ವ್ಯಾಯಾಮವಾಗಲಿ ಎಲ್ಲ ಕಡೆಯಲ್ಲೂ ಜೋಡಿಯಾಗಿಯೇ ಕಾಣಿಸ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವ್ಯಾ ಅಂದೆಲ್ಲ ಪೇಜ್ ಕ್ರಿಯೇಟ್ ಮಾಡಿ ವೀಕ್ಷಕರು ಇವಿಬ್ಬರನ್ನು ತೋರಿಸ್ತಾ ಇರ್ತಾರೆ. ನೋಡಿ, 66ನೇ ದಿನ ಮನೆಯ ಗಾರ್ಡನ್ ಏರಿಯಾದಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಇಬ್ಬರು ಮಾತಾಡ್ತಾ ಇರ್ತಾರೆ. ನೀವು ಬೆಳಗ್ಗೆ ನನ್ನ ಅಕ್ಕನ ಬರ್ತ್ಡೇ ಅಂತ ನೆನಪಿಸಿದ್ರೆ ಒಳ್ಳೇದಿತ್ತು ಹೀಗಂತಂದ್ಬಿಡ್ತಾರೆ. ಅದಕ್ಕೆ ತ್ರಿವಿಕ್ರಮ್, ಬಾ ಈಗಲೇ ವಿಶ್ ಮಾಡೋಣ, ನಾಳೆ ಟೆಲಿಕಾಸ್ಟ್ ಆಗುತ್ತೆ ಅಂತಂದರು. ಅದಕ್ಕೆ ಭವ್ಯ, ನೋ, ನಿಮಗೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ ಅಂತ ವಿಶ್ ಮಾಡೋದಕ್ಕೆ ನಿರಾಕರಿಸಿದ್ರು. ಅದಕ್ಕೆ ತ್ರಿವಿಕ್ರಮ್, ನನಗೆ ತುಂಬ ಕೆಲಸ ಇದೆ, ಏನು ಹೇಳು, ನೀ ನನಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದೀಯಾ, ಇದು ತುಂಬ ಕೆಟ್ಟದು, ಹೇಳಿ, ಏನಾದರೂ ಹೇಳಬೇಕಲ್ವಾ, ಈ ರೀತಿ ಹೇಳ್ತಾರೆ. ಇದಕ್ಕೆ ಉತ್ತರ ನೀಡಿದ ಭವ್ಯ ಅವರು, ತ್ರಿವಿಕ್ರಮ್, ಅವಳು ನಮ್ಮ ಜೊತೆಗಿಲ್ಲ, ಅವಳು ನಮ್ಮನ್ನು ಶಾಶ್ವತವಾಗಿ ಬಿಟ್ಟೋಗಿದ್ದಾಳೆ ಅಂತ ಕಣ್ಣೀರಾಗ್ತಾ ಹೋದರು. ಇಷ್ಟು ಇವರಿಬ್ಬರ ನಡುವಿನ ಸಂಭಾಷಣೆಯನ್ನು ತೋರಿಸಲಾಗಿದೆ. ಹೌದು ವೀಕ್ಷಕರೇ, ಭವ್ಯಗೌಡ ಅವರು ಸೇರಿ ಅವರ ಮನೆಯಲ್ಲಿ 3 ಸಹೋದರಿಯರು. ಭವ್ಯ ಕೊನೆಯವರು. ಮೊದಲನೆಯ ಅಕ್ಕನಿಗೆ ಮದುವೆ ಆಗಿತ್ತು, ಪುಟ್ಟ ಮಗು ಕೂಡ ಇತ್ತು, ಆದರೆ ಅನಾರೋಗ್ಯದಿಂದ ಅಗಲಿದ್ರು. ಎರಡನೇ ಸಹೋದರಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಮೂರನೆಯವರೇ ಭವ್ಯಗೌಡ. ಕಳೆದ ಆಗಸ್ಟ್ನಲ್ಲಿ ಭವ್ಯ ಅವರು ಮೊದಲನೆಯ ಅಕ್ಕನ ಮಗಳನ್ನು ಸಹೋದರಿ ಅಂತ ಪರಿಚಯ ಮಾಡಿಕೊಟ್ಟಿದ್ರು. ಅಕ್ಕ ಅಗಲಿದ ಮೇಲೆ ಅವರ ಮಗಳನ್ನು ಇವರ ಮನೆಯಲ್ಲೇ ನೋಡ್ಕೊಳ್ಳಾಗ್ತಾ ಇದೆ. ಇನ್ನು ಸ್ಕೂಲ್ಗೆ ಹೋಗ್ತಾ ಇರೋ ಪುಟ್ಟ ಹುಡುಗಿಯಾಗಿರೋ ಕಾರಣ ಕ್ಯಾಮ್ರಾದಿಂದ ದೂರ ಇಟ್ಟಿದ್ದಾರೆ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಅಗಲಿದ ಅಕ್ಕನನ್ನು ನೆನೆದು ಕಣ್ಣೀರಾಕಿದ್ರು ಭವ್ಯಗೌಡ. ಈ ನಡುವೆ ತಿಂಡಿ ಮಾಡ್ತಿದ್ದ ಟೈಮ್ನಲ್ಲಿ ತ್ರಿವಿಕ್ರಮ್ ಭವ್ಯಗೆ ಸಲಹೆಗಳನ್ನು ನೀಡಿದ್ದಾರೆ. ಈಗಿಂದ ಮುಂದಿನ ದಿನಗಳಲ್ಲಿ ಟಾಸ್ಕ್ ತುಂಬ ರಫ್ ಆಗಿರುತ್ತೆ. ಯಾರು ಯಾರ ಜೊತೆ ಇರ್ತಾರೆ ಅವರನ್ನು ಬ್ರೇಕ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಟಾಸ್ಕ್ನಲ್ಲಿ ಜಗಳ ಮಾಡಿಸ್ತಾರೆ. ಇದನ್ನು ವೈಯಕ್ತಿಕವಾಗಿ ತಗೋಬೇಡ, ಎಲ್ಲರ ಮೇಲೆ ಕಣ್ಣಿರಲಿ, ಆರಾಮಾಗಿ ಎಲ್ಲರ ಜೊತೆಗೂ ಕೂಡ ಮಾತಾಡ್ಕೊಂಡಿರು. ಸಂಜೆ ಬಂದು ಗೂಡಿಗೆ ಸೇರ್ಕೊಂಡ್ಬಿಡು. ಕೋಪ ಕಡಿಮೆ ಇರಲಿ, ತಾಳ್ಮೆ ಇರಲಿ. ಏನೇ ನಿರ್ಧಾರ ತೆಗೆದುಕೊಂಡ್ರೂ ಭವ್ಯ ತೆಗೆದುಕೊಳ್ತಿದ್ದಾಳೆ ಅಂತ ಅನ್ನಿಸ್ಬೇಕು. ಕಾರಣ ಇಲ್ಲದೆ ಕೋಪ ಮಾಡ್ಕೋಬೇಡ. ನೆನ್ನೆ ಮೊನ್ನೆ ಬಂದವ ಹೀಗಂತ ಮೆನ್ಷನ್ ಮಾಡ್ತಾರೆ ಅಂದರೆ ರಜತ್ ಅಂತ ಅರ್ಥ. ಅಷ್ಟು ಕ್ಲೋಸ್ ಆಗಿ ಎಲ್ಲರ ಜೊತೆಗೆ ಓಡಾಡ್ತಾ ಇದ್ದಾನೆ ನೋಡು. ಅವನಿಗಿರೋ ಟೆಂಪರ್ ಹೇಗೆ, ಅವನ ಮೇಲೆ ಅವನ ಮೆಂಟಾಲಿಟಿ ಹೆಂಗೆ, ಅವ್ರಿಗೆ ಹೆಂಗೆ, ಹೀಗಂತ ನನಗೆ ಗೊತ್ತು. ಕೂದಲನ್ನು ಇಷ್ಟಪಡೋರು ಟಕ್ಕಂತ ಕುಳಿತುಕೋತಾರೆ ಅಂತಂದರೆ ಯೋಚನೆ ಮಾಡಬೇಕು. ಇಲ್ಲಿಂದ 4 ವಾರ ಹೆಂಗಿರ್ತೀವಿ ಅನ್ನೋದು ತುಂಬ ಮುಖ್ಯ ಅಂತ ಸಲಹೆ ಕೊಟ್ಟರು. ಸೊ ಭವ್ಯ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗ್ತಾರಾ? ನಿಮ್ಮ ಅಭಿಪ್ರಾಯ ಏನು? ಈ ಕೂಡಲೇ ಕಮೆಂಟ್ ಮೂಲಕ ತಿಳಿಸಿ.